ಕಳೆದ 2 ತಿಂಗಳಿಂದ ಬಾಕಿ ಇರುವ 5 ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ನೇರವಾಗಿ ನುಡಿದಂತೆ ನಡೆದ ಕಾಂಗ್ರೆಸ್ ಸರ್ಕಾರದ ಒಂದು ವಿಶೇಷ ಕಾಳಜಿಯಿಂದ ಕೊಪ್ಪಳ ಜಿಲ್ಲೆಗೆ 63 ಕೋಟಿ ರೂಪಾಯಿ ಬಿಡುಗಡೆಯಾಗಿತ್ತು. ಇದರಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಬರ್ತಕ್ಕಂಥ 3,14,000 ಫಲಾನುಭವಿಗಳಿಗೆ ನೇರವಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಅವರ ಅಕೌಂಟಿಗೆ ಜಮಾ ಆಗಿದೆ ಎಂದು ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಸಮಿತಿಯ ಅಧ್ಯಕ್ಷರಾದ ರೆಡ್ಡಿ ಶ್ರೀನಿವಾಸ್ ಅವರು ನಮ್ಮ AT1 ತಿಳಿಸಿದ್ದಾರೆ. ಹಿಂದೆ ನುಡಿದಂತೆ ನಡೆದ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೆ ರೆಡ್ಡಿ ಶ್ರೀನಿವಾಸ್ ಅವರು ಈ ಒಂದು ಫಲಾನುಭವಿಗಳಿಗೆ ಸುಮಾರು 63 ಕೋಟಿ ರೂಪಾಯಿಯನ್ನು ಹಾಕುವುದರ ಮೂಲಕ ಅವರು ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ನಮಸ್ಕಾರ. ನಮ್ಮ ಕೊಪ್ಪಳ ಜಿಲ್ಲಾ ಎಲ್ಲ ನಾಗರಿಕರಿಗೂ ಮತ್ತು ಕೊಪ್ಪಳ ಜಿಲ್ಲಾ ಜನತೆಗೂ ವಿಶೇಷವಾಗಿ ನಮ್ಮ ಕೊಪ್ಪಳ ಜಿಲ್ಲೆಯ ನಮ್ಮ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಸರ್ಕಾರದ ಕೊಪ್ಪಳ ಜಿಲ್ಲೆಯ ಎಲ್ಲ ಫಲಾನುಭವಿಗಳಿಗೆ ನಮಸ್ಕಾರಗಳು. ಇಂದು ಈ ಒಂದು ಪತ್ರಿಕಾಗೋಷ್ಠಿ ಅದರ ಉದ್ದೇಶ ತಮಗೆಲ್ಲ ಗೊತ್ತಿದ್ದಂತೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನಿತ ಸಿದ್ದರಾಮಯ್ಯವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನಿತ DK ಶಿವಕುಮಾರ್ ಅವರು, ನಮ್ಮ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನಿತ ಶಿವರಾಜ್ ತಂಗಡಿ ಅವರ ಒಂದು ಆದೇಶದ ಮೇರೆಗೆ ಇವತ್ತು ನಮ್ಮ ಸರ್ಕಾರ ನುಡಿದಂತೆ ನಡೆಯುತ್ತೇವೆ ಅಂತೇಳಿ ಏನು ಘೋಷಣೆ ಮಾಡೋದು, ಅದೇ ರೀತಿ ನಿನ್ನೆ ದಿನಾಂಕ 8/3/2024 ನಮ್ಮ ಕೊಪ್ಪಳ ಜಿಲ್ಲೆಯ ಫಲಾನುಭವಿಗಳಿಗೆ ಸುಮಾರು ಡಿಸೆಂಬರ್ ತಿಂಗಳದ ಏನು ಒಂದು ಕಂತು ಏನು 2024 ಡಿಸೆಂಬರ್ ಕಂತು ಸುಮಾರು 63 ಕೋಟಿ ರೂಪಾಯಿ ಇವತ್ತು DBT ಮುಖಾಂತರ ನೇರವಾಗಿ ಅಕೌಂಟ್ಗೆ ವರ್ಗಾವಣೆ ಮಾಡಲಾಗಿದೆ. ಅದು ಇವತ್ತು ಟೋಟಲಿ ನಮ್ಮ ಜಿಲ್ಲೆಯಲ್ಲಿ ಪ್ರತಿ ತಿಂಗಳ ಸ್ವಲ್ಪ ಒಂದು 500,000 ವೇರಿಯೇಷನ್ ಆಗೋದ್ರಿಂದ ಸುಮಾರು 3,14,000 ಫಲಾನುಭವಿಗಳಿಗೆ ಇವತ್ತು ಈ ಒಂದು 63 ಕೋಟಿಯನ್ನು ವರ್ಗಾವಣೆ ಮಾಡಲಾಗಿದೆ, ಅವರ ಅಕೌಂಟ್ಗೆ ಜಮಾ ಮಾಡಲಾಗಿದೆ. ಮತ್ತು ಏನು ನಮ್ಮದು ಪೆಂಡಿಂಗ್ ಇರೋದು ಜನವರಿ ತಿಂಗಳದ್ದು ಒಂದು ಪೆಂಡಿಂಗು, ಫೆಬ್ರವರಿ, ಇವು ಹಂತವಾಗಿ ನೋಡಿ. ಲಾಸ್ಟ್ ಟೈಮ್ ನಾವು ಹೋದ ತಿಂಗಳಲ್ಲಿ ನಾವು ಇದೇ ತಿಂಗಳಲ್ಲಿ ನಾವು ಲಾಸ್ಟ್ ಮಂತ್ ಕೂಡ ನಾವು ಜಮಾ ಮಾಡಲಾಗಿದೆ. ನವಂಬರ್ ತಿಂಗಳದ್ದು ಅದು ಜಮಾ ಆಗಿ ಒಂದು 10 ದಿನ ಆಗಿದೆ. ಈಗ ಈ ಒಂದು ಡಿಸೆಂಬರ್ದು ನಾವು ನಿನ್ನೆ ಎಲ್ಲ DBT ಮುಖಾಂತರ ಮಾಡಿದ್ವಿ. DBT ಮುಖಾಂತರ ಅಮೌಂಟ್ ವರ್ಗಾವಣೆ ಮಾಡಲಾಗಿದೆ. ಈಗ ಆಲ್ರೆಡಿ ಎಲ್ಲ ತಾಯಂದಿರೆಲ್ಲರೂ ಕೂಡ ತಮ್ಮ ಬ್ಯಾಂಕ್ನಲ್ಲಿ ಅಕೌಂಟ್ ಚೆಕ್ ಮಾಡೋದಾಗಲಿ ವಿಡ್ರಾ ಮಾಡ್ಕೊಂಡು ಎಲ್ಲ ಕೆಲಸ ಎಲ್ಲ ಮಾಡ್ತಾಯಿದ್ದಾರೆ. ಈ ಒಂದು ಡಿಸೆಂಬರ್ ತಿಂಗಳದ್ದು ಅವರು ನಮ್ಮ ಫಲಾನುಭವಿಗಳಿಗೆ 3,14,000 ಮಂದಿಗೆ ಇವತ್ತು ಎಲ್ಲ ತಾಯಂದರಿಗೆ ಅವ್ರಿಗೆ ನೇರವಾಗಿ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಮಾಡಲಾಗಿದೆ. ಅವ್ರಿಗೆ ಆಲ್ರೆಡಿ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡೋದಾಗಲಿ ಇವೆಲ್ಲ ಈಗ ಆಲ್ರೆಡಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅದೇ ರೀತಿ ಉಳಿದಂಥ 5 ಸ್ಕೀಮ್ಗಳು ಕೂಡ ಸಕ್ರಿಯವಾಗಿ ನಡೀತಾ ಇದ್ದಾವೆ. ಅದಕ್ಕೇನು ಬೇರೆ ವ್ಯತ್ಯಾಸ ಇಲ್ಲ. ಶಕ್ತಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಯುವನಿಧಿ ಇರ್ಬೋದು, ಅವು ಕೂಡ ಪ್ರತಿ ತಿಂಗಳು ಕೂಡ ನಡೀತಾ ಇದ್ದಾವೆ. ಇವತ್ತು ನಾವು ಈ ಒಂದು ಕೊಪ್ಪಳ ಜಿಲ್ಲೆಯ ಎಲ್ಲ ಫಲಾನುಭವಿಗಳ ಪರವಾಗಿ ನಾನು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರಿಗೆ ಮತ್ತು ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ DK ಶಿವಕುಮಾರ್ ಅವ್ರಿಗೆ, ನಮ್ಮ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶಿವರಾಜ್ ತಂಗಡಿ ಅವರಿಗೆ, ನಮ್ಮ ಕೊಪ್ಪಳ ಜಿಲ್ಲೆಯ ಎಲ್ಲ ಶಾಸಕರುಗಳಿಗೆ ಮತ್ತು ಹಿರಿಯ ಮುಖಂಡರೆಲ್ಲರೂ ಕೂಡ ಫಲಾನುಭವಿಗಳ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತೇನೆ.
ಕೊಟ್ಟಿದ್ದು ಟೋಟಲಿ ನಿಮಗೆ 3,14,000 ಅಂತ ಹೇಳಿದ್ವಿ. ಇದು ಏನಾಗ್ತಂದರೆ ಒಂದೊಂದು ತಿಂಗಳ 12, 13 ಈ ರೀತಿ ವ್ಯತ್ಯಾಸ ಆಗ್ತಾ ಇದೆ. ಕೊಪ್ಪಳ 83,000 ಅಂದರೆ ಒಂದು 500,000 ಹೆಚ್ಚು ಕಡಿಮೆ, ಸುಮಾರು 83,000 ಕೊಪ್ಪಳ ವಿಧಾನಸಭಾ ಕ್ಷೇತ್ರಕ್ಕೆ ಮತ್ತು ಕೊಪ್ಪಳ ತಾಲೂಕುವಾರು ಕೊಡ್ತೀವಿ. ಅದೇ ರೀತಿ ಕುಷ್ಟಗಿ 63,000, ಅದೇ ರೀತಿ ಯಲಬುರ್ಗಾ 58,000. ಆಮೇಲೆ ಇದು ನಮ್ಮ ಕನಕಗಿರಿ, ಕಾರಟಗಿ ಮತ್ತು ಗಂಗಾವತಿ ಜಾಯಿಂಟಾಗಿ 1,10,000. ಇದೇನು ಸಪ್ರೇಟ್ ಬರ್ತಾ ಇಲ್ಲ ಅಂತಂದರೆ ಅಲ್ಲಿ ಡ್ಯಾಶ್ಬೋರ್ಡ್ನಲ್ಲಿ ಟೋಟಲಿ ನಮ್ಮದು ಅವತ್ತು ಜಾಯಿಂಟ್ ತಾಲೂಕು ಇರುವುದರಿಂದ ಕನಕಗಿರಿ ಮತ್ತು ಕಾರಟಗಿ, ಗಂಗಾವತಿ, ಸೊ ಒಂದೇ ಡ್ಯಾಶ್ಬೋರ್ಡ್ನಲ್ಲಿ ಒಂದೇ ತೋರಿಸ್ತದೆ ನಮ್ಮ ಗಂಗಾವತಿ ಅಂತೇಳಿ. ಈಗ ಅದು ಬೈಫರ್ಕೇಷನ್ಗಾಗಿ ಆಲ್ರೆಡಿ ಸಂಬಂಧಪಟ್ಟ ಅಧಿಕಾರಿಗಳು ನಾವು ತಿಳಿಸಿದ್ವಿ. ನೆಕ್ಸ್ಟ್ ತಿಂಗಳಿನಿಂದ ಆ ಬೈಫರ್ಕೇಷನ್ ಸಪ್ರೇಟ್ ನಮ್ಮದೇನು ಕನಕಗಿರಿ ಮತ್ತು ಕಾರಟಗಿ ಮತ್ತು ಗಂಗಾವತಿ ಸಪ್ರೇಟ್ ಬರ್ತವೆ. ಅದೇ ರೀತಿ ಕುಕ್ನೂರು ಕೂಡ ಸಪ್ರೇಟ್ ಬರ್ತವೆ. ಕುಕ್ನೂರು ಕೂಡ ಯಲಬುರ್ಗಿಗೆ ಸೇರಿದೆ. ಅದಕ್ಕೆ ಈ ರೀತಿ ನಾವು ಟೋಟಲಿ ಈ ರೀತಿ 3,14,000 ಟೋಟಲ್ ಎಲ್ಲ ತಾಲೂಕು ಇದು ಮಾಡ್ಕೊಂಡು ಮಾಡಿದ್ವಿ. ಅದೇ ರೀತಿ ನಮ್ಮ ಅಧಿಕಾರಿಗಳು ಕೂಡ ಪ್ರತಿನಿತ್ಯ ಯಾರಿಗೆ ಬರ್ತಾ ಇಲ್ಲ, ಆಮೇಲೆ ಯಾರಿಗೆ ಪೆಂಡಿಂಗ್ ಇದೆ, ಇವೆಲ್ಲವನ್ನು ಕೂಡ ನಮ್ಮ ತಾಲೂಕಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು, ಸದಸ್ಯರು ಮತ್ತು ನಮ್ಮ ಜಿಲ್ಲಾ ಮಟ್ಟದ ಫಲಾನುಭವಿಗಳು BJP ಅವ್ರ ಮಾತು ಕೇಳಂಗಿಲ್ಲ. ಫಸ್ಟ್ ಪಾಯಿಂಟ್. ಈಗ ನಮ್ಮ ಸ್ಕೀಮ್ಗಳು ನಮ್ಮ ಸರ್ಕಾರ ಬಂದ ಮರು ದಿನದಿಂದ ಅವ್ರು ಟೀಕೆ ಮಾಡ್ತಾ ಇದ್ದಾರೆ. ನಮ್ಮ ಸ್ಕೀಮ್ ಬರೋಂಗಿಲ್ಲ, ಸುಳ್ಳು ಹೇಳ್ತಾರೆ ಅಂತ ಹೇಳಿದ್ರು. ನಿರಂತರವಾಗಿ ಬರ್ತಾ ಇದೆ. 2024 ಡಿಸೆಂಬರ್ ಮಟ್ಟ ನಾವು ಇವತ್ತು ಗೃಹಲಕ್ಷ್ಮಿ ಸ್ಕೀಮ್ ಕೊಟ್ಟಿದ್ವಿ, ಯುವನಿಧಿ ಸ್ಕೀಮ್ ಕೊಟ್ಟಿದ್ವಿ, ಅನ್ನಭಾಗ್ಯ ಸ್ಕೀಮ್ ಕೊಟ್ಟಿದ್ವಿ, ಶಕ್ತಿ ಕೊಡ್ತಾಯಿದ್ವಿ, ಬಸ್ ಫ್ರೀ ಕೊಡ್ತಾಯಿದ್ವಿ. ಇಲ್ಲ ಮತ್ತು ಅವರು ಯಾವ ರೀತಿ ಟೀಕೆ ಮಾಡ್ತಾರೆ ನಮಗೆ ಅರ್ಥ ಆಗ್ತಾ ಇಲ್ಲ. ಸುಳ್ಳು ಒಟ್ಟು ಟೀಕೆ ಮಾಡ್ಬೇಕು ಸರ್ಕಾರಕ್ಕಂತ. ಒಂದು, ನಾವು ಯಾವತ್ತೂ ಕೂಡ ಚುನಾವಣೆ ನೋಡ್ಕೊಂಡು ನಾವು ಈ ಸ್ಕೀಮ್ಗಳು ಮಾಡಿಲ್ಲ. ಚುನಾವಣೆ ನಮ್ಮ ಸರ್ಕಾರ ಬರಬೇಕು, ಬಡವರಿಗೆ ಅನುಕೂಲ ಆಗಬೇಕಂತೇಳಿ ನಾವು ಈ ಸ್ಕೀಮ್ಗಳು ಇಂಪ್ಲಿಮೆಂಟ್ ಮಾಡಿದ್ವಿ, ಬಂದಿದೆ. ಈಗ ನಾವು ಹೇಳೋದು ಅವಶ್ಯಕತೆ ಇಲ್ಲ. ಈಗ ತಾಲೂಕ್ ಪಂಚಾಯತಿ ಎಲೆಕ್ಷನು, ಜಿಲ್ಲಾ ಪಂಚಾಯತಿ ಸೆಲೆಕ್ಷನ್ ಬರ್ತವೆ, ಎಲ್ಲ ಎಲೆಕ್ಷನ್ ಬರ್ತಾವೆ ಹೋಗ್ತವೆ. ಆದರೆ ಎಲೆಕ್ಷನ್ಗೆ ಗ್ಯಾರಂಟಿಗೆ ಸಂಬಂಧ ಇಲ್ಲ. ಈಗ ನೋಡಿ, ಇವತ್ತು ಅವ್ರ ಉದ್ದೇಶ ಏನು? ಆಗಬಾರ್ದಂತ ಅವ್ರ ಉದ್ದೇಶ, ಬಡವರಿಗೆ ದುಡ್ಡು ಆಗಬಾರ್ದಂತ ಉದ್ದೇಶ ಅವ್ರದ್ದು, BJP ಅವ್ರದ್ದು. ಸೊ ಅವೆಲ್ಲ ಟೀಕೆಗೆ ನಾವೇನು ಲೆಕ್ಕ ಮಾಡೋಂಗಿಲ್ಲ. ನಾನೊಂದು ಹೇಳ್ತೀನಿ. ಈಗ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಇಬ್ಬರು BJP ಶಾಸಕರಿದ್ದಾರೆ. ಒಂದು ಗಂಗಾವತಿ ಕುಷ್ಟಗಿನಲ್ಲಿ ಎಷ್ಟು ಫಲಾನುಭವಿಗಳು ನಾವು ಕೊಡ್ತಾಯಿದ್ವಿ ಅವರೇ ಹೇಳಿ, ಸ್ಟೇಟ್ಮೆಂಟು ಅವರೇ ಹೇಳಿ. ಇಲ್ಲ ನಮ್ಮ ಗಂಗಾವತಿ ತಾಲೂಕಿನಲ್ಲಿ ಯಾವೊಬ್ಬ ಫಲಾನುಭವಿಗಳಿಗೆ ನಾವು ಯಾವ ಸ್ಕೀಮ್ ಇಂಪ್ಲಿಮೆಂಟ್ ಆಗ್ತಾಯಿಲ್ಲ ಅಂತೇಳಿ ಅವ್ರು ಹೇಳಿ ನೋಡೋಣ. ನೋಡಿ, ಈಗ ಗಂಗಾವತಿನಲ್ಲೇ ಒಂದೇ ಸುಮಾರು 50,000 ಫಲಾನುಭವಿಗಳಿದ್ದಾರೆ, ನಾವು ಕೊಡ್ತಾಯಿದ್ದೀವಿ ಅವ್ರಿಗೆ. ಇವತ್ತು ಕುಷ್ಟಗಿನಲ್ಲಿ 63,000 ಇದ್ದಾರೆ, ಹೌದಲ್ರಿ? ಮತ್ತು ಯಾವ ರೀತಿ ಟೀಕೆ ಮಾಡ್ತಾಯಿದ್ದಾರೆ? ನಮ್ಮ ಕ್ಷೇತ್ರಕ್ಕೆ ಇಂಥವ್ರು ಬಂದಿಲ್ಲ ಅಂತೇಳಿ ಅವ್ರು ಟೀಕೆ ಮಾಡಲಿ ನೋಡೋಣ. ಬಟ್ ಹೋಲ್ಸೇಲಾಗಿ ಏನಂದರೆ ಸರ್ಕಾರದ ಮೇಲೆ ಒಂದು ಗೋಬೆ ಕುಂದಿರಿಸಬೇಕು, ಸರ್ಕಾರ ವಿರುದ್ಧ ಟೀಕೆ ಮಾಡಬೇಕು ಅನ್ನೋ ದೃಷ್ಟಿ ಅಷ್ಟೇ ಬಿಟ್ಟು ಅವರವ್ರ ಕ್ಷೇತ್ರದಲ್ಲಿ BJP ಶಾಸಕರು ಎಲ್ಲಿದ್ದಾರೆ ಅಲ್ಲೇ ನಮ್ಮ ಬೆನಿಫಿಷರೀಸ್ ಜಾಸ್ತಿ ಇದ್ದಾರೆ. ಆಮೇಲೆ ಅಲ್ಲೇ ಅಮೌಂಟ್ ನಾವು ಜಾಸ್ತಿ ಹೋಗ್ತಾಯಿದ್ವಿ. ಆಮೇಲೆ ಬಳ್ಳಾರಿ ಚುನಾವಣೆ ಒಂದು ಹೇಳ್ತಾ ಇದ್ದಾರೆ. ಬಳ್ಳಾರಿ ಚುನಾವಣೆಗೆ ಅವತ್ತು ಒಂದು 3 ತಿಂಗಳು ವಿಳಂಬ ಆಗಿದೆ. ಅದಕ್ಕೆ ಒಂದು 3 ತಿಂಗಳು ಹಾಕಿದ್ದಾರೆ. ಈಗ ಮತ್ತೆ ಒಂದು 2 ತಿಂಗಳು, ಈಗ ನೋಡು ಹಾಕಿ ಒಂದು 10 ದಿನ ಆಗಿದೆಯಾ, ಅವಾಗ ಹಾಕಿದ್ವಿ. ಮತ್ತು ಈಗ ನಾವು ಈಗ 10 ದಿನ ಆದಮೇಲೆ ಮತ್ತೆ ಹಾಕ್ತಾಯಿದ್ದೀವಿ. ಇನ್ನೂ ಒಂದು 10 ದಿನ ಮೇಲೆ ಜನವರಿ ಹಾಕ್ತೀವಿ. ಸ್ಥಳೀಯ ಸಂಸ್ಥೆ ಇವ್ರಿಗೆ ನಾವೇನು ದುಡ್ಡು ಹಾಕೋದಿಲ್ಲ. ಸ್ಥಳೀಯ ಸಂಸ್ಥೆಗಳು ಚುನಾವಣೆ ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಸ್ಕೀಮ್ಗಳು ಹಾಕ್ಲಿಕ್ಕೆ ಕೆಲವು ಮಾನದಂಡ ಅನುಸಹಿತ. ಒಂದೇನೆಂದರೆ, ನಾವಾಗಲಿ ಅವರಾಗಲಿ ಒಂದು ಚುನಾವಣೆಯ ನೀತಿ ಸಂಹಿತೆ ನಾವು ಪಾಲನೆ ಮಾಡಲೇಬೇಕು, ಹೌದಾ? ನೀತಿ ಸಂಹಿತೆ ಪಾಲನೆ ಮಾಡಬೇಕು. ಈ ಸ್ಕೀಮ್ಗಳಿಗಿಲ್ಲ. ನಾವು ಸುಪ್ರೀಂ ಕೋರ್ಟೇ ಆದೇಶ ಮಾಡಿದೆ ಬರ್ತಾ, ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಸ್ಕೀಮ್ಗಳಿಗೆ ಯಾವುದೇ ರೀತಿ ನೀತಿ ಸಂಹಿತೆ ಇದು ಬರೋಂಗಿಲ್ಲ, ಎಫೆಕ್ಟ್ ಆಗೋದಿಲ್ಲ ಅಂತೇಳಿ ಬಂದಿದೆ.